ಬಹಳಷ್ಟು ಜನ ಹೋಗ್ತಾರೆ. ಅದು ಎಲ್ಲ ಇಲಾಖೆನಲ್ಲಿ ಇದೆ. ಅವ್ರ ಇಲಾಖೆ ಬೇಡ, ಬೇರೆ ಇಲಾಖೆಗೆ ಹೋಗಿ ಕೆಲಸ ಮಾಡ್ತಾರೆ. ಮಂತ್ರಿಗಳ PA ಅವ್ರನ್ನೆಲ್ಲ ವಾಪಸ್ ತರ್ತೀರ ನೀವು. ಬೇರೆ ಬೇರೆ ಕಡೆ ಇದ್ದಾರೆ, ಕಡ್ಡಾಯವಾಗಿ ಅವರಿಗೆ ಅಲ್ಲಿಂದ ರಿಲೀವ್ ಮಾಡಿ ನೀವು ಶಾಲೆಗಳಿಗೆ ತಗೊಳ್ಳಿ. ಇಲ್ಲದ್ರೆ ಮಕ್ಕಳಿಗೆ ಪಾಠ ಹೇಳಲಿಕ್ಕೆ ಯಾರು ಇಲ್ಲ, ಎಲ್ಲೆಲ್ಲೋ ಇವರು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಅರ್ಥವೇ ಇಲ್ಲ. ಮರ್ಸಿಲೆಸ್ ಆಗಿ ನೀವು ಅವ್ರನ್ನ ತೆಗಿಬೇಕು, ವಾಪಸ್ ತರಬೇಕು ಅನ್ನುವಂಥದ್ದು. ಹಾಗೇನೆ ಈಗಾಗಲೇ ಹೇಳಿದಿರಿ ಈ ABC ಸ್ಥಾನಗಳು, ಆಮೇಲೆ ಅನುಪಾತ ಬಹಳ ವ್ಯತ್ಯಾಸ ಇದೆ ಅಧ್ಯಕ್ಷರೇ. ನಾನು 40:1 ಅಂತ ಹೇಳಿದ್ರೆ ನಮ್ಮ ಮಲೆನಾಡಿಗೆ ಆಗೋದೇ ಇಲ್ಲ. ಆದ್ರಿಂದ ಇದನ್ನ ಸಡಿಲಿಸಬೇಕು. 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಶಾಲೆ ನಡೀತದೆ. 1:40 ನಿಮ್ದು ಅನುಪಾತ ಮಾಡಿದ್ರೆ ಎಷ್ಟು ಜನ ಇರ್ತಾರೆ ಅಲ್ಲಿ? 45 ಜನ ಮಕ್ಕಳು ಇರ್ತಾರೆ. ಒಬ್ಬ ಶಿಕ್ಷಕ ಸಾಕು, ಅಥವಾ 30ಕ್ಕೆ ಒಬ್ಬ ಶಿಕ್ಷಕ ಸಾಕು ಅಂದ್ರೆ 1ರಿಂದ 7ನೇ ತರಗತಿಯವರೆಗೆ ಎಲ್ಲ ಸಬ್ಜೆಕ್ಟ್ನು ಒಬ್ಬ ಪಾಠ ಮಾಡೋದು ಹೇಗೆ, ಇಬ್ಬರು ಪಾಠ ಮಾಡೋದು ಹೇಗೆ? ತುಂಬಾ ಕಷ್ಟ ಆಗ್ತದೆ. ಆದ್ರಿಂದ ನೀವೇನು ಈಗ ಪಬ್ಲಿಕ್ ಸ್ಕೂಲ್ಗಳನ್ನು ತಂದಿದ್ದೀರಿ, ಇದು ಒಳ್ಳೇದು. ಒಂದೊಂದು ಶಾಲೆಗಳು ಡೆವಲಪ್ ಆಗಲಿ. ಆದ್ರೆ ಅನುಪಾತಗಳನ್ನ ಚೇಂಜ್ ಮಾಡಿ ಮಲೆನಾಡಿಗೆ ಒಂದು ಎಕ್ಸ್ಟ್ರಾ ಇದನ್ನ ಕೊಡಬೇಕು. ಅಲ್ಲಿ ಅಡ್ಮಿಷನ್ಸ್ ಕಮ್ಮಿ ಇರ್ತದೆ. ಮತ್ತೆ ಈಗಂತೂ ಖಾಸಗಿ ಶಾಲೆಗಳು ಪ್ರತಿ ಮನೆಗೆ ಬಸ್ ಕಳಿಸಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಅದನ್ನ ತಪ್ಪಿಸಬೇಕು ಅಂತ ಹೇಳಿದ್ರೆ ನಮ್ಮ ಸರ್ಕಾರಿ ಶಾಲೆಗಳನ್ನ ಸುಸ್ಥಿತಿನಲ್ಲಿ ಇಡುವಂತ ಅವಶ್ಯಕತೆ ಇದೆ. ಎಲ್ಲ ಸಬ್ಜೆಕ್ಟಿಗೆ ಟೀಚರ್ಸ್ ಅನ್ನು ಕೊಟ್ಟು ಸುಸ್ಥಿತಿನಲ್ಲಿ ಇಡಬೇಕು. ಅಲ್ಲಿ ಬಡವರ ಮಕ್ಕಳು ಮತ್ತು ದಲಿತರ ಮಕ್ಕಳು ಡ್ರಾಪ್ ಔಟ್ ಆಗ್ತಾರೆ. ಇದು ಆಗದಿದ್ದ ಹಾಗೆ ದಯವಿಟ್ಟು ನೋಡ್ಕೊಳ್ಬೇಕು ಅಂತ ಹೇಳಿ ನನ್ನ ವಿನಂತಿ. ಆಮೇಲೆ ಒಂದು ಸರ್, ನೀವು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳುವಾಗ ದಯವಿಟ್ಟು ಈ ಡ್ರಾಮಾ ಟೀಚರ್ಸ್ನ, ಸಂಗೀತದ ಟೀಚರ್ಸ್ನ ಇವ್ರನ್ನ ಹಾಕಬೇಕು. ಕೇವಲ ಸಿಲೆಬಸ್ ಮಾತ್ರ ಅಲ್ಲ, ಅವರು ಎಕ್ಸ್ಟ್ರಾ ಇದನ್ನು ಕೂಡ ಕಲಿಬೇಕು. ಡ್ರಾಮಾ ಟೀಚರ್ಸ್ ಮೊನ್ನೆ ನೀವು ಇದ್ವಿ ಒಂದು ಕಾರ್ಯಕ್ರಮದಲ್ಲಿ, ಟ್ರೈನಿಂಗ್ ಆದಂತ ಒಬ್ಬ ಟೀಚರ್ನ ಕೊಟ್ರೆ ನಮ್ಮಲ್ಲಿ ನಮ್ಮ ಕೋಣಂದೂರಿನಲ್ಲಿ ಒಬ್ರು ಇದ್ದಾರೆ. ಅನೇಕ ಅಕ್ಕಪಕ್ಕದ ಶಾಲೆಗಳಿಗೆ ಹೋಗಿ ಅಗತ್ಯ ಇದೆ, ಅವರು ಮಾಡಿ. ಸನ್ಮಾನ್ಯ ಮಾತಾಡಿ. ಶಿಕ್ಷಣ ಸಚಿವರು 2 ಬಿಲ್ಲನ್ನು ತಂದಿದ್ದಾರೆ. ತುಂಬಾ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ